ಸೆಪ್ಟೆಂಬರ್ 9ರಿಂದ ಏಷ್ಯಾ ಕಪ್ ಟೂರ್ನಿ ಆರಂಭವಾಗಲಿದ್ದು ಒಟ್ಟಾರೆಯಾಗಿ 8 ತಂಡಗಳು ಭಾಗವಹಿಸಲಿವೆ. ಅದರಲ್ಲೂ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯವೇ ಮೇನ್ ಹೈಲೈಟ್. ಬಟ್ ಈಗ ಏಷ್ಯಾ ಕಪ್ ಟೂರ್ನಿ ಪ್ರಮೋಷನ್ಗಾಗಿ ರಿಲೀಸ್ ಮಾಡಿರುವಂತಹ ಪ್ರೋಮೋವೇ ಕಿಚ್ಚು ಹಚ್ಚಿದೆ. ಅಭಿಮಾನಿಗಳು ರುಚಿಗೆದ್ದಿದ್ದಾರೆ. ಸೆಹ್ವಾಗ್ ವಿರುದ್ಧ ಕೂಡ ಕೆಂಡ ಕಾರ್ತಾ ಇದ್ದಾರೆ. ಅಷ್ಟಕ್ಕೂ ಪ್ರೋಮೋದಲ್ಲಿ ಅಂಥದ್ದೇನಿದೆ? ಫ್ಯಾನ್ ಸಿಟ್ಟಿಗೆ ಕಾರಣ ಏನು? ಬಾಯ್ಕಾಟ್ ಏಷ್ಯಾ ಕಪ್ ಅಭಿಯಾನ ಶುರುವಾಗಿದ್ದೇಕೆ? ಸೆಹ್ವಾಗ್ ಯಾಕೆ ಮಧ್ಯೆ ಬಂದ್ರು? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಏಷ್ಯಾ ಕಪ್ ಟೂರ್ನಿಗೆ ಕೆಲ ದಿನಗಳಷ್ಟೇ ಬಾಕಿ ಇದೆ. ಏಷ್ಯಾ ಕಪ್ ಟೂರ್ನಿಯ ಅಧಿಕೃತ ಪ್ರಸಾರಕ ಸೋನಿ ಸ್ಪೋರ್ಟ್ಸ್ ಪಂದ್ಯಾವಳಿಯ ಅತಿ ದೊಡ್ಡ ಫೈಟ್ ಇರುವಂತಹ ಭಾರತ ವರ್ಸಸ್ ಪಾಕಿಸ್ತಾನ ನಡುವಿನ ಮ್ಯಾಚ್ನ ಹೈಲೈಟ್ ಅನ್ನ ಮಾಡೋಕೆ ಹೈ ಆಕ್ಟೆನ್ ಪ್ರೋಮೋವನ್ನ ಬಿಡುಗಡೆ ಮಾಡಿದೆ. ಈ ಜಾಹೀರಾತಿನಲ್ಲಿ ಭಾರತದ T20 ನಾಯಕ ಸೂರ್ಯಕುಮಾರ್ ಯಾದವ್, ಪಾಕಿಸ್ತಾನದ ವೇಗಿ ಶಾಹೀನ್ ಅಫ್ರಿದಿ ಹಾಗೆ ಭಾರತದ ಮಾಜಿ ಆರಂಭಿಕ ಆಟಗಾರ ವೀರೇಂದ್ರ ಸೆಹ್ವಾಗ್ ಕೂಡ ಕಾಣಿಸಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಪ್ರೋಮೋ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ವಿಷಯ ಅಂದ್ರೆ ಇದೇ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಮೊದಲಿಗೆ ಪ್ರೋಮೋದಲ್ಲಿ ಏನಿದೆ ಅನ್ನೋದನ್ನ ಮೊದಲು ನೋಡೋಣ. ಹಾಗೆ ಸಿಟ್ಟಿಗೆ ಏನ್ ಕಾರಣ ಅಂತ ಆ ನಂತರದಲ್ಲಿ ಹೇಳ್ತೇನೆ. ವಿಡಿಯೋದ ಆರಂಭದಲ್ಲಿ ಒಂದಷ್ಟು ಜನ ಕುಳಿತು ಮ್ಯಾಚ್ ಅನ್ನ ನೋಡ್ತಾ ಇರ್ತಾರೆ. ಎಲ್ಲರೂ ಫುಲ್ ಟೆನ್ಷನ್ ಅಲ್ಲಿ ಇರ್ತಾರೆ. ಕೈ ಹಿಡ್ಕೊಂಡು ಮ್ಯಾಚ್ ಯಾರ ಕಡೆ ಆಗುತ್ತೆ ಅನ್ನೋಂತ ಕ್ಯೂರಿಯಸ್ ನಲ್ಲಿ ಇರ್ತಾರೆ. ಪುಟ್ಟ ಮಕ್ಕಳು ಕೂಡ ಇದಕ್ಕೆ ಹೊರತಲ್ಲ. ಈ ವೇಳೆ ಸ್ಕ್ರೀನ್ ನಲ್ಲಿ ಪಾಕಿಸ್ತಾನದ ಸ್ಟಾರ್ ವೇಗದ ಬೌಲರ್ ಆಗಿರುವಂತಹ ಶಾಹೀನ್ ಅಫ್ರಿದಿ ಅವರ ಬೌಲಿಂಗ್ ಮಾಡುವಂತ ವಿಡಿಯೋ ಕಾಣುತ್ತೆ. ಮತ್ತೊಂದು ಕಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ರವಿಶಾಸ್ತ್ರಿ ಅವರ ಕಾಮೆಂಟ್ರಿ ವಾಯ್ಸ್ ಕೂಡ ಕೇಳಿಸ್ತಾ ಇರುತ್ತೆ. ಇನ್ನು ಕ್ರೀಸ್ ನಲ್ಲಿ ಮಿಸ್ಟರ್ 360 ಡಿಗ್ರಿ ಖ್ಯಾತಿಯ ಸೂರ್ಯಕುಮಾರ್ ಯಾದವ್ ಬ್ಯಾಟಿಂಗ್ ಮಾಡೋದನ್ನ ತೋರಿಸಲಾಗಿದೆ. ಕೊನೆಯ ಎಸೆತದಲ್ಲಿ 3 ರನ್ಗಳ ಅವಶ್ಯಕತೆ ಇರುತ್ತೆ. ಆಗ ಸೂರ್ಯಕುಮಾರ್ ಆಗಸದ ಎತ್ತರಕ್ಕೆ ಚೆಂಡನ್ನ ಬಾರಿಸ್ತಾರೆ. ಟಿವಿಯಲ್ಲಿ ಈ ದೃಶ್ಯ ನೋಡ್ತಾ ಇದ್ದಂತ ಅಭಿಮಾನಿಗಳ ಹೃದಯ ಬಡಿತ ಕೂಡ ಹೆಚ್ಚಾಗ್ತಾನೆ ಇರುತ್ತೆ. ಆಗ ರವಿಶಾಸ್ತ್ರಿ ಅವರು ಇದು ಸಿಕ್ಸರ್ ಆಗುತ್ತೋ ಅಥವಾ ಕ್ಯಾಚ್ ಆಗುತ್ತೋ ಅಂತ ಟೆನ್ಷನ್ ಅನ್ನ ಹೆಚ್ಚಿಸ್ತಾರೆ. ಬಳಿಕ ಸಿಕ್ಸರ್ ಹೋಗಿರೋದನ್ನ ಕನ್ಫರ್ಮ್ ಮಾಡ್ತಾರೆ. ಸೊ ಅಲ್ಲಿಗೆ ಫ್ಯಾನ್ಸ್ ಮ್ಯಾಚ್ ಗೆದ್ದ ಖುಷಿಯಲ್ಲಿ ಸಂಭ್ರಮಿಸ್ತಾರೆ. ಟಿವಿಯನ್ನ ನೋಡ್ತಾ ಇದ್ದಂತ ಪುಟ್ಟ ಬಾಲಕಿಯೊಬ್ಬಳು ಹೋಗಿ ತನ್ನ ತಾತನನ್ನ ತಬ್ಬಿಕೊಳ್ತಾಳೆ. ಆಗಲೇ ವೀರೇಂದ್ರ ಸೆಹ್ವಾಗ್ ಅವರ ಎಂಟ್ರಿ ಕೂಡ ಆಗುತ್ತೆ. ವೀರು ತಾತನ ಹೆಗಲ ಮೇಲೆ ಕೈ ಇಟ್ಟು ಮಾತನಾಡೋಕೆ ಶುರು ಮಾಡ್ತಾರೆ. ಇತ್ತೀಚೆಗೆ ನಾವು ವಿಶ್ವ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ್ದೇವೆ. ಮತ್ತೆ ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವದಲ್ಲಿ ಏಷ್ಯಾ ಕಪ್ನ ಕೂಡ ಗೆಲ್ತೇವೆ ಅನ್ನುವಂಥ ವಿಶ್ವಾಸ ಇದೆ ಅಂತಾರೆ. ಏಷ್ಯಾ ಕಪ್ನ ಅಧಿಕೃತ ಪ್ರಸಾರಕ ಆಗಿರುವಂತಹ ಸೋನಿ ಸ್ಪೋರ್ಟ್ಸ್ ನೆಟ್ವರ್ಕ್ನ ಪ್ರೋಮೋದಲ್ಲಿ ಇದಿಷ್ಟು ಕೂಡ ಸರಿಯಾಗಿದೆ. ಅದೀಗ ಇದೇ ಪ್ರೋಮೋ ಜನರ ಸಿಟ್ಟಿಗೆ ಕಾರಣವಾಗಿದೆ. ಏಷ್ಯಾ ಕಪ್ ಬಹಿಷ್ಕಾರಕ್ಕೆ ಕರೆ ಕೊಟ್ಟ ಫ್ಯಾನ್ಸ್. ಅಷ್ಟಕ್ಕೂ ಅಭಿಮಾನಿಗಳಲ್ಲಿ ಕ್ರೇಜ್ ಹೆಚ್ಚಿಸೋಕೆ ಪ್ರೋಮೋ ಬಿಟ್ಟರು ಕೂಡ ಇದು ತಿರುಗುಬಾಣವಾದಂತೆ ಕಾಣ್ತಾ ಇದೆ. ಯಾಕಂದ್ರೆ ಕಳೆದ ಏಪ್ರಿಲ್ 23ರಂದು ಪಹಲ್ಗಾಮ್ನಲ್ಲಿ ನಡೆದ ದಾಳಿಯಲ್ಲಿ 26 ನಾಗರಿಕರು ಸಾವನ್ನಪ್ಪಿದ್ರು. ದಾಳಿಯ ಹಿಂದೆ ಇರೋದೇ ಪಾಕಿಸ್ತಾನ ಅಂತ ಭಾರತೀಯರು ಕೆರಳಿ ಕೆಂಡವಾಗಿದ್ರು. ಹೀಗಾಗಿ ಉಭಯ ರಾಷ್ಟ್ರಗಳು ಇನ್ಮುಂದೆ ಏಷ್ಯಾ ಕಪ್ ICC ಅಂತ ಟೂರ್ನಿಗಳಲ್ಲೂ ಕೂಡ ಪಂದ್ಯವನ್ನ ಆಡಬಾರ್ದು ಅಂತ ಆಗ್ರಹಿಸಿದ್ರು. ಹೀಗಿದ್ರೂ ಕೂಡ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯದ ಬಗ್ಗೆ ಪ್ರೋಮೋವನ್ನ ಬಿಟ್ಟಿರೋದು ಸಿಟ್ಟಿಗೆ ಕಾರಣವಾಗಿದೆ. ಇಟ್ಸ್ ಇನ್ಸೆನ್ಸಿಟಿವ್ ಅಂದಿದ್ದಾರೆ. ವೀರೇಂದ್ರ ಸೆಹ್ವಾಗ್ ಅವರು ರಾಷ್ಟ್ರೀಯ ಭಾವನೆಗಳನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಹಾಗೆ ಪ್ರಚಾರಗಳು ಪ್ರಾರಂಭವಾಗುವ ಸ್ಥಳದಲ್ಲಿ ದೇಶಭಕ್ತಿ ಕೊನೆಗೊಳ್ಳುತ್ತದೆ ಅಂತ ಪೋಸ್ಟ್ಗಳನ್ನು ಹಾಕಿದ್ದಾರೆ. ಇನ್ನು ಸೋನಿ ಸ್ಪೋರ್ಟ್ಸ್ ಏಷ್ಯಾ ಕಪ್ ಹಾಗೆ BCCI ಬಹಿಷ್ಕಾರ ಮಾಡುವಂತೆ ಕರೆ ಕೊಟ್ಟಿದ್ದಾರೆ. ಇನ್ನು ಏಷ್ಯಾ ಕಪ್ನಲ್ಲಿ ಭಾರತ ತಂಡ UAE, ಪಾಕಿಸ್ತಾನ ಮತ್ತು ಒಮಾನ್ ಜೊತೆಗೆ ಗ್ರೂಪ್ A ನಲ್ಲಿ ಸ್ಥಾನ ಪಡೆದಿದೆ. ಗ್ರೂಪ್ B ನಲ್ಲಿ ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಹಾಗೆ ಹಾಂಗ್ಕಾಂಗ್ ಮತ್ತು ಶ್ರೀಲಂಕಾ ತಂಡಗಳು ಸೇರಿವೆ. ಭಾರತ ಸೆಪ್ಟೆಂಬರ್ 10ರಂದು UAE ವಿರುದ್ಧ ತನ್ನ ಮೊದಲ ಪಂದ್ಯವನ್ನಾಡಲಿದೆ. ಸೆಪ್ಟೆಂಬರ್ 14ರಂದು ಭಾರತ ತನ್ನ ಬದ್ಧ ವೈರಿಯಾಗಿರುವಂತಹ ಪಾಕಿಸ್ತಾನವನ್ನು ಎದುರಿಸಲಿದೆ. ಇನ್ನು ಸೆಪ್ಟೆಂಬರ್ 19ರಂದು ಅಬುಧಾಬಿಯಲ್ಲಿ ಒಮಾನ್ ವಿರುದ್ಧ 3ನೇ ಪಂದ್ಯ ಆಡಲಿದ್ದು, ಈ ಮೂಲಕ ಭಾರತದ ಗುಂಪು ಹಂತದ ಪಂದ್ಯಗಳು ಕೊನೆಗೊಳ್ಳಲಿವೆ. ಅದರಲ್ಲೂ ಏಷ್ಯಾ ಕಪ್ನಲ್ಲಿ ಸೂರ್ಯಕುಮಾರ್ ಯಾದವ್ ನಾಯಕನಾಗಿ ಇದೇ ಮೊದಲ ಬಾರಿಗೆ ಮುನ್ನಡೆಸ್ತಾ ಇದ್ದಾರೆ. ಏಷ್ಯಾ ಕಪ್ ಗೆದ್ರೆ ಇತಿಹಾಸ ನಿರ್ಮಿಸಲಿದೆ ಭಾರತ. ಇನ್ನು ಏಷ್ಯಾ ಕಪ್ ಟೂರ್ನಿಯಲ್ಲಿ ಭಾರತವೇ ಗೆಲ್ಲುವಂತ ಮೋಸ್ಟ್ ಫೇವರೇಟ್ ಟೀಮ್ ಆಗಿದೆ. ಏಷ್ಯಾ ಕಪ್ನ 17ನೇ ಆವೃತ್ತಿ ಇದಾಗಿದ್ದು ಭಾರತ ಈಗಾಗಲೇ 8 ಸಲ ಚಾಂಪಿಯನ್ ಪಟ್ಟಕ್ಕೇರಿದೆ. 2025ರ ಏಷ್ಯಾ ಕಪ್ನಲ್ಲಿ ಭಾರತೀಯ ಕ್ರಿಕೆಟ್ ತಂಡ ಇತಿಹಾಸವನ್ನು ಸೃಷ್ಟಿಸೋ ಅವಕಾಶವನ್ನು ಹೊಂದಿದೆ. ಮೆನ್ ಇನ್ ಬ್ಲೂ ಜರ್ಸಿಯ ಟೀಮ್ ಇಂಡಿಯಾ ತಂಡ ಬಲಿಷ್ಠವಾಗಿದ್ದು T20 ಫಾರ್ಮ್ ಅತ್ಯುತ್ತಮವಾಗಿದೆ. ಕಳೆದ 40 ಪಂದ್ಯಗಳಲ್ಲಿ 35ರಲ್ಲಿ ಗೆಲುವನ್ನು ದಾಖಲಿಸಿದ್ದಾರೆ. ಸೆಪ್ಟೆಂಬರ್ 28ರಂದು ಫೈನಲ್ ಪಂದ್ಯ ನಡೆಯಲಿದ್ದು, ಇಲ್ಲಿ ಗೆದ್ರೆ ಏಷ್ಯಾ ಕಪ್ನಲ್ಲಿ ಯಾವುದೇ ತಂಡ ಕೂಡ ಇದುವರೆಗೆ ಮಾಡಿರದ ಸಾಧನೆಯನ್ನ ಮಾಡಬಹುದು. ಭಾರತ ಕ್ರಿಕೆಟ್ ತಂಡ 2 T20 ಏಷ್ಯಾ ಕಪ್ ಆವೃತ್ತಿಗಳನ್ನು ಗೆದ್ದ
ಮೊದಲ ತಂಡವಾಗಬಹುದು. ಇದುವರೆಗೆ ಏಷ್ಯಾ ಕಪ್ನಲ್ಲಿ 16 ಆವೃತ್ತಿಗಳಲ್ಲಿ 14 ಏಕದಿನ ಮಾದರಿಯಲ್ಲಿ ಆಡಲಾಗಿದೆ. 2016 ಹಾಗೆ 2022ರಲ್ಲಿ ಮಾತ್ರ ಏಷ್ಯಾ ಕಪ್ ಅನ್ನ T20 ಮಾದರಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. 2016ರಲ್ಲಿ ಭಾರತವೇ ಗೆದ್ದಿತ್ತು. ಹಾಗೆ 2022ರಲ್ಲಿ ಶ್ರೀಲಂಕಾ ಗೆಲುವನ್ನ ಸಾಧಿಸಿತ್ತು. ಇಲ್ಲಿಯವರೆಗೆ 2 ಸ್ವರೂಪಗಳಲ್ಲಿ ಏಷ್ಯಾ ಕಪ್ ಗೆದ್ದ ಏಕೈಕ ಕ್ಯಾಪ್ಟನ್ ಅಂದ್ರೆ ಅದು MS ಧೋನಿ. ಈಗ ಭಾರತ 2 T20 ಏಷ್ಯಾ ಕಪ್ಗಳನ್ನ ಗೆಲ್ಲುವ ಅವಕಾಶವನ್ನು ಹೊಂದಿದೆ. ಇದೇ ಟೂರ್ನಿಯೊಂದಿಗೆ 2026ರಲ್ಲಿ ನಡೆಯಲಿರುವಂತಹ T20 ವಿಶ್ವಕಪ್ಗೆ ಭಾರತದ ಸಿದ್ಧತೆ ಕೂಡ ಆರಂಭವಾಗುತ್ತೆ. 2025ರ ಏಷ್ಯಾ ಕಪ್ ನಂತರ ಭಾರತ ದ್ವಿಪಕ್ಷೀಯ ಸರಣಿಗಳಲ್ಲಿ 15 T20 ಪಂದ್ಯಗಳನ್ನಾಡಲಿದೆ. ಇದು ICC ಇವೆಂಟ್ಗೆ ಫಾರ್ಮ್ ಅನ್ನು ಕಾಯ್ದುಕೊಳ್ಳೋಕೆ ವೇದಿಕೆಯಾಗಲಿದೆ. ಅಷ್ಟೇ ಅಲ್ಲದೆ 2024ರ T20 ವಿಶ್ವಕಪ್ ಆವೃತ್ತಿಯನ್ನ ಗೆದ್ದಿದ್ದು ಭಾರತ ಹಾಲಿ ಚಾಂಪಿಯನ್ ಕೂಡ ಆಗಿದೆ. ಒಟ್ನಲ್ಲಿ ಏಷ್ಯಾ ಕಪ್ನಲ್ಲಿ ಭಾರತವೇ ಬಲಿಷ್ಠ ತಂಡವಾಗಿದೆ. ಅತಿ ಹೆಚ್ಚು ಟ್ರೋಫಿಗಳನ್ನು ಕೂಡ ಗೆದ್ದಿದೆ. ಆದರೆ ಈ ಸಲ ಪಾಕಿಸ್ತಾನ ವಿರುದ್ಧ ಪಂದ್ಯ ಆಡೋದೇ ಭಾರತೀಯರಿಗೆ ಇಷ್ಟ ಇಲ್ಲ. ಪ್ರೋಮೋ ರಿಲೀಸ್ ಆದ್ಮೇಲಂತೂ ಆ ಸಿಟ್ಟು ಇನ್ನೂ ಜಾಸ್ತಿ ಆಗಿದೆ. ಇದು ಇನ್ನೂ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕು. ನಮಸ್ಕಾರ.